ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವುಡ್ ಫ್ಯೂಷನ್. ಇವತ್ತು ಚಿತ್ರಾನ್ನ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಏನೇನು ಬೇಕಂತ ನೋಡೋಣ. ಕಡಲೆಬೇಳೆ, ಕಡಲೆಬೀಜ, ನಿಂಬೆಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಉಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ, ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ ಅರಿಶಿನ. ನೀವು ಅನ್ನ ಏನು ಉದುದ್ರಾಗ ರೆಡಿ ಮಾಡ್ಕೊಂಡಿರ್ತೀರ ಅದಕ್ಕೆ ಫಸ್ಟ್ ಅರಿಶಿನ ಕಲಿಸ್ಬಿಟ್ಟು ಸೈಡಿಗೆ ಎತ್ತಿಟ್ಬಿಡೋಣ. ಆಮೇಲೆ ಚಿತ್ರಾನ್ನ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಹಾಕೋಣ. ಇವಾಗ ಇದಕ್ಕೆ ಈರುಳ್ಳಿ ಸೇರಿಸೋಣ. ಈರುಳ್ಳಿನ ಒಂದು 2 ನಿಮಿಷ ನೀಟಾಗಿ ಮಾಗಿಸ್ಕೊಳ್ಳಿ. ಇವಾಗ ಕಡಲೆಬೀಜ ಸೇರಿಸೋಣ, ಹಾಗೆ ಕಡಲೆಬೇಳೆ ಎರಡನ್ನೂ ನೀಟಾಗಿ 1-2 ನಿಮಿಷ ಮಾಗಿಸ್ಕೊಳ್ಳಿ. ಇವಾಗ ಮಾಗಿದೆ. ಇದಕ್ಕೆ ಮೆಣಸಿನ್ಕಾಯಿ ಸೇರಿಸೋಣ, ಮತ್ತು ಇದ್ರ ಜೊತೆ ಕರಿಬೇವಿನ ಸೊಪ್ಪು ಸೇರಿಸೋಣ. ಇದನ್ನು 1-2 ನಿಮಿಷ ಮಾಗಿಸಿ. ಇವಾಗ ನಿಂಬೆ ರಸ ಸೇರಿಸಿ ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ರೆಡಿಯಾಗಿರೋ ಒಗ್ಗರಣೆಗೆ ಅನ್ನ ಏನು ಕಲಸಿಟ್ಕೊಂಡಿದ್ವಿ ಅದನ್ನು ಸೇರಿಸೋಣ. ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ನೋಡಿ, ರೈಸ್ ಎಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಒಂದು ನೈಸ್ ಮಿಕ್ಸ್ ಕೊಡೋಣ ಲಾಸ್ಟಲ್ಲಿ. ಇವಾಗೆಲ್ಲ ಮಿಕ್ಸ್ ಆಯಿತು. ಬನ್ನಿ ಪ್ಲೇಟಿಗೆ ಸರ್ವ್ ಮಾಡೋಣ. ನೋಡಿ, ರೈಸು ಏನು ಸಖತ್ತಾಗಿ ಬಂದಿದೆ. ಅದ್ರ ಜೊತೆ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಿದ್ರೆ ಮಜಾನೇ ಬೇರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.